मोदकं सदा विमुक्तिसाधकं कलाधरावतं सकं विलासि लोकरक्षकम् अनायकैकनायकं विनाशिते भदैत्यकं तथा शुभाशुनाशकं नमामि तं विनायकम् ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮ್ ರೈಡರ್ 36 ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕಿನಿಂದ. ಇವತ್ತು ಸಣ್ಣ ಬಜಾರಲ್ಲಿ ಬಂದುಬಿಟ್ಟು ಫಂಕ್ಷನ್ ಇದೆ, ಅಂದರೆ ಗಣಪತಿದು. ಈಗ ಸದ್ಯಕ್ಕೆ ಇಲ್ಲಿ ಹುಡುಗರು ಸಿಕ್ಕಾರ, ನಮ್ಮ ಮನೆ ಹತ್ರ ಗಣಪತಿ ಇದ್ದಾರೆ, ಹುಡುಗರು ನೋಡ್ತಾ ಇದ್ದಾರೆ. ಹೇಳಪ್ಪ ದಣಿ. ಅದೇ ಈಗ ಸಣ್ಣ ಬಜಾರ್ಗೆ ಹೊಂಟೀನಿ, ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂದ. ಬರ್ತಿಲ್ಲಪ್ಪ ಅಂದೆ. ಅದೇ ಮಾಡ್ತೀನಿ ನೋಡ್ರಾಗ ಹುಡುಗ ನೋಡ. ಹಾಂ ಗಣ್ಯರೇ, ಹೋಗ್ಬರ್ಲಾ? ಹಾಂಪ್ಪ ಸರಿನಾ? ಟಾಟಾ, ಬಾಯ್ ಬಾಯ್. ನಾಳೆ ಸಿಗೋಣ ಎಲ್ಲರಿಗೆ. ಹಾಂ, ಓಕೆ, ಬಾಯ್. ಶ್ರೀ ವಿಘ್ನೇಶ್ವರ ಭಕ್ತ ಮಂಡಳಿ ಸಣ್ಣ ಬಜಾರ್ ಮಾನ್ವಿ. ಇಲ್ಲಿ 42 ವರ್ಷಗಳ ನಿರಂತರವಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. ಎಲ್ಲರೂ ಸಹಕಾರದೊಂದಿಗೆ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆ. ಇವತ್ತು ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗೋಸ್ಕರ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಹಾಗೂ ಮಕ್ಕಳಿಗೆ ಆಟದ ವ್ಯವಸ್ಥೆ ಹಾಗೂ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಇವತ್ತು ಬಹಳ ಖುಷಿಯಾದ ವಿಷಯ ಏನಪ್ಪ ಅಂದರೆ, ಬಹಳ ಮಹಿಳೆಯರಿಗೋಸ್ಕರ ಫಸ್ಟ್ ಟೈಮ್ ಅನ್ಕೊತೀನಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಮಹಿಳೆಯರೆಲ್ಲ ನಮ್ಮ ಓಣಿ ಮತ್ತು ನಮ್ಮ ಸುತ್ತಮುತ್ತಲ ಓಣಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಬಂದು ಅತ್ಯಂತ ಆಸಕ್ತಿಯಿಂದ ಖುಷಿಯಿಂದ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ನೀವೆಲ್ಲ ನೋಡ್ತಿರೋ ಹಾಗೆ ಎಲ್ಲ ಹೆಣ್ಮಕ್ಳಲ್ಲಿ ಖುಷಿ ಕಾಣಿಸ್ತಾ ಇದೆ. ಇದೇ ರೀತಿ ಇನ್ನೂ ಚೆನ್ನಾಗಿ ನೆಕ್ಸ್ಟ್ ಬರ್ತಕ್ಕಂಥ ವರ್ಷಗಳಲ್ಲಿ ಇನ್ನೂ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅಂತ ಕೇಳ್ತೀನಿ. ನಮ್ಮ ಹೆಣ್ಮಕ್ಳೆಲ್ಲ ಭಾಳ ಖುಷಿಯಿಂದ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಬಣ್ಣ ಬಣ್ಣದ ರಂಗೋಲಿ ನೋಡೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ.
ಅಮ್ಮ ಹೆಂಗ ಅನ್ಸುತ್ತೆ ಇವತ್ತು? ಚಲೋ ಅನಿಸ್ತದ್ರಿ. ಚಲೋ ಅನ್ಸುತ್ತ? ಅಷ್ಟೇನಾ? ಮತ್ತೇನಿಲ್ಲ. ಈಗ ನಿಮ್ ಟೈಮ್ಗೆ ಹೆಂಗಿತ್ತು, ಈ ಟೈಮ್ಗೆ ಹೆಂಗ ಅನ್ಸುತ್ತೆ? ಈಗ ಚಲೋ ಅನಿಸ್ತದ್ರಿ. ಅವಾಗೂ ಚಲೋ ಡ್ಯಾನ್ಸ್ ಗಿನ್ಸ್ 9 ದಿನ ಕುಂದ್ರಸ್ತಿ 5 ದಿನ ಕುಂದ್ರಸ್ತಿದ್ರು, ಡ್ಯಾನ್ಸ್ ಮಾಡಿಸ್ತಿದ್ರು. ಯಾವಾಗ್ಲೂ ಚಲೋನೇ ಐತೆ ನಮ್ಮ ತಲೆ. ಹೌದಾ? ಧನ್ಯವಾದಗಳು. ಗಣೇಶ ಶುಭಾಶಯಗಳು. ನಮ್ಮ ಅಣ್ಣನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಮುಚ್ಚುವ ತಾಯಿಯ ಸ್ಥಾನಕ್ಕೆ ಬಂದು ತಾಯಿ ಎಚ್ಚರ ನೀಡಷ್ಟು ಸೊಕ್ಕೇನ ನಿನಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಏತ್ತಾಕ್ರೆ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕಂಬರದ ನಾಡೈತಿ, ಕೆತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಟಕ ನೀ ಜೀವ ತೋರಿಸ್ತಿ. ನಿನಗ್ ಬದುಕಾಸೆ ಇದ್ದಂಗಿಲ್ಲ, ನಿನ್ನ ಉಳಿಸಾಸೆ ನನಗೂ ಇಲ್ಲ. ಗುರುದೇವ ಎತ್ತು ತಾಯಿಗೆ ಕತ್ತಿ ತೋರ್ಸೋಕೆ ಒಳಸಂಚು ನಡೆಸಿರ ಈ ಮಂಗನ್ ಮಾತ್ ಕೇಳಿ ಸುಮ್ ಕುಂದ್ರಕ್ ನಾ ಶಂಡ್ರಲ್ರಿ. ಕಿತ್ತೂರು ತಾಯಿ ಚೆನ್ನವನ ಬಂಟದನೆ ಅಪ್ಪಣೆ ಕೊಡುತ್ತಾಯಿ. ಕಾಲ್ ಕೆದರಿ ಜಗಳಕ್ ನಿಂತಿರೋ ಕೆಂಪು ಗೋತಿ ತಲೆಗಳನ್ನ ಅಡ್ಡಡ್ಡ ಕಡ್ದಾಕ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ಸನ್ನಿಧಾನ ಗೆಲ್ಲಲಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಮಂಗಳಾರತಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಮಂಗಳಾರತಿಯ ನಂತರ ತೀರ್ಪುಗಾರರು ರಂಗೋಲಿಯನ್ನ ವೀಕ್ಷಿಸಿ ತೀರ್ಪನ್ನ ನೀಡಲಿದ್ದಾರೆ, ಸಹಕರಿಸಬೇಕು. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ, ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ, ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ, ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ, ಗುರುದೈತ್ಯ ಕಲಕ್ಷೇತ್ರ ಹೊರಗೆ
ಹಾಗೂ ನಮ್ಮ ಮಾನ್ವಿ ತಾಲೂಕಿನ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹಿರಿಯ ವಕೀಲರಾದಂತಹ ಶ್ರೀಮತಿ ಲಕ್ಷ್ಮೀದೇವಿ ನಾಯಕ್ ಅವರು ಕೂಡ ಆಗಮಿಸಿದ್ದು ನಮ್ಮೆಲ್ಲರಿಗೂ ಹರ್ಷವನ್ನ ಉಂಟು ಮಾಡಿದ್ದೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈಗ ಯಾರು ರಂಗೋಲಿ ಹತ್ರ ಇರಬಾರ್ದು. ತೀರ್ಪುಗಾರರು ಆಗಮಿಸಿ ನೀವು ಯಾರ್ಯಾರು ರಂಗೋಲಿ ಬಿಡಿಸಿದಿರಲ್ಲ ಅವರಿಗೆ ಅವ್ರ ನಂಬರ್ ಗೊತ್ತಿದ್ರೆ ಸಾಕು. ನೀವು ಯಾರ್ಯಾರು ಬಿಡಿಸಿದಿರಲ್ಲ ನಿಮ್ಮ ನಂಬರ್ನ ನೋಡ್ಕೊಂಡ್ಬಿಡ್ರಿ. ಅವರು ರಂಗೋಲಿ ಬಿಡಿಸಿದವ್ರು ಯಾರು ಅಲ್ಲಿ ನಿಂದಿರಬಾರ್ದು. ತೀರ್ಪುಗಾರರು ನೋಡ್ಬಿಟ್ಟು ಜಡ್ಜ್ಮೆಂಟ್ ಕೊಡ್ತಾರೆ. ಅವರು ಈಗ ಬಂದು ನೋಡ್ತಾರೆ. ಎಲ್ಲರೂ ದೂರ ಸ್ವಲ್ಪ ಆದಷ್ಟು ಜಾಗ ಬಿಡ್ರಿ. ಮಕ್ಕಳು ಮತ್ತು ಎಲ್ಲ ಮಹಿಳೆಯರು ಸ್ವಲ್ಪ ಜಾಗವನ್ನ ಬಿಟ್ಟು ಸಹಕರಿಸಬೇಕಾಗಿ ಕೋರುತ್ತೇನೆ. ತೀರ್ಪುಗಾರರಿಗೆ ರಂಗೋಲಿಯನ್ನು ವೀಕ್ಷಿಸಲು ಸ್ವಲ್ಪ ಸ್ಥಳಾವಕಾಶವನ್ನು ಮಾಡಿಕೊಡಬೇಕಾಗಿ ಕೋರುತ್ತೇನೆ. ಮಕ್ಕಳು ಆದಷ್ಟು ಸ್ವಲ್ಪ ಜಾಗ ಬಿಡ್ರಿ. ಈ ಸೈಡ್ ಮಂಡಳಿ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇದೀಗ ತೀರ್ಪುಗಾರರು ವಿಜೇತರ ಹೆಸರನ್ನ ಹೇಳಲಿದ್ದಾರೆ, ಅನೌನ್ಸ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕು. ವಿಘ್ನೇಶ್ವರ ಭಕ್ತ ಮಂಡಳಿಯಿಂದ ಹಮ್ಮಿಕೊಂಡಂತ ಇಂದಿನ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಸಹೋದರಿಯರೆಲ್ಲರೂ ಕೂಡ ಇಲ್ಲಿ ನಾವು ಯಾರು ಫಸ್ಟ್ ಬಂದೀವಿ ಯಾರು ಸೆಕೆಂಡ್ ಬಂದೀವಿ ಅಂತಕ್ಕಂಥದ್ದು ಮುಖ್ಯವಲ್ಲ. ಈ ಒಂದು ಸ್ಪರ್ಧೆಯಲ್ಲಿ ನೀವೇನು ಭಾಗವಹಿಸ್ತಿರಲ್ಲ ಅದೇ ಅತಿ ಮುಖ್ಯವಾದಂಥದ್ದು. ನಾವು ಮಹಿಳೆಯರು ಎಷ್ಟು ಜನ ನೀವು ಭಾಗವಹಿಸಿದಿರಿ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯ ಕೋರ್ತೀನಿ. ವಿಶೇಷವಾಗಿ ಇಂದು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಪಡೆದಿದ್ದೀರಲ್ಲ ಅವರೆಲ್ಲರಿಗೂ ಕೂಡ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ. ಇದು ನಮಗೆ ಮುಖ್ಯವಾಗಿ ಹೇಳ್ಬೇಕಂತಂದರೆ ವಿಶೇಷ ಏನಂತ ಹೇಳಿದ್ರೆ ನಮ್ಮ ವಿಘ್ನೇಶ್ವರ ಭಕ್ತ ಮಂಡಳಿಯಿಂದ 42 ವರ್ಷಗಳಿಂದ ಈ ಒಂದು ವಿಘ್ನೇಶ್ವರನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನೇನು ನಮ್ಮ ಸಣ್ಣ ಬಜಾರದ ಒಂದು ಭಕ್ತಾದಿಗಳು ಏನು ಮಾಡ್ಕೊಂಡು ಬರ್ತಿದ್ರಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ಕೇವಲ ನಾವು ಒಂದು ಪೂಜಾ ಇದು ಅಂತ ಅಲ್ಲ, ಒಂದು ದೈವಿಕವಾದಂಥ ಶಕ್ತಿಯನ್ನು ಪಡೆದುಕೊಳ್ಳಲು ಕೂಡ ಇಂತಹ ವಿಶೇಷವಾದ ದಿನಗಳು ನಮಗೆ ಅನುಕೂಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕ್ರವರು ಇಂಥ ಒಂದು ವಿಘ್ನೇಶ್ವರನ ಒಂದು ಮೂರ್ತಿಯ ಪ್ರತಿಷ್ಠಾನ ಯಾಕೆ ಮಾಡಿದರು ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟಿರಲಿ ಅಂತಕ್ಕಂಥದ್ದು. ಅಂದರೆ ಜನರಲ್ಲಿ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕೂಡ ಒಂದಾದಾಗ ಮಾತ್ರ ನಮ್ಮ ಬ್ರಿಟಿಷರನ್ನು ನಮ್ಮ ವಿರುದ್ಧ ಏನು ಬ್ರಿಟಿಷರು ಇದು ಮಾಡ್ತಾ ಇದ್ರಲ್ಲ ಆ ಒಂದು ಚಳವಳಿಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಕೂಡ ಇಂಥ ಒಂದು ಒಗ್ಗಟ್ಟಿನ ಒಂದು ಕಾರ್ಯಕ್ರಮಕ್ಕಾಗಿ ಇಂಥ ಒಂದು ವಿಘ್ನೇಶ್ವರನ ಒಂದು ಪೂಜೆಯನ್ನು ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು. ಅದನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಲೇ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಾಗಿ ನಮ್ಮ
ವಿಘ್ನೇಶ್ವರ ಭಕ್ತ ಮಂಡಳಿಯಿಂದ ಹಮ್ಮಿಕೊಂಡಂಥ ಇಂದಿನ ಈ ಕಾರ್ಯಕ್ರಮ ನನಗೆ ಇದು ಅನಿರೀಕ್ಷಿತ ಅಂತಲೇ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ನಮ್ಮ ಸಹೋದರರಾದಂಥ ರಾಮಾಂಜನೇಯವರು ನನಗೆ 5:15ಗೆ ಕಾಲ್ ಮಾಡಿದರು, ಅಕ್ಕ ನೀವು ಎಲ್ಲಿದ್ದೀರಿ ಬರಬೇಕು ಅಂತೇಳಿ. ಏನು ವಿಶೇಷ ಅಂತಂದರೆ ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ನೀವು ಬರಬೇಕಂತಕ್ಕಂಥದ್ದು. ನಾನು ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ನನ್ನಿಂದ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡ ಆಯಿತು, ನಾನು ಕ್ಷಮೆ ಯಾಚಿಸ್ತೀನಿ ಕೂಡ. ಯಾಕಂದರೆ ಎಲ್ಲರನ್ನೂ ಕೂಡ ಕಾಯಿಸಿಬಿಟ್ಟಿದ್ದೀನಿ. ಆದರೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತ ಅತಿಥಿಯಾಗಿ ಆಗಮಿಸಿದರೂ ಕೂಡ ನಿಜಕ್ಕೂ ಸಂತೋಷನೇ ಅನಿಸಿತು. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಮತ್ತು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ನಮಗೆ ನಮ್ಮ ಹಿರಿಯರಾದಂಥ ನಾಗರತ್ನ ಮೇಡಮ್ರವರಿಗೂ ಕರೆಸಿ ನಮ್ಮನ್ನು ಕರೆಸಿ ಈ ಒಂದು ಆತಿಥ್ಯವನ್ನು ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಭಕ್ತ ಮಂಡಳಿಯವರಿಗೆ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಣ್ಣ ಬಜಾರ್ ಗಜಾನನ ಸಮಿತಿಯವರಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಯಾವಾಗಲೂ ಸಣ್ಣ ಬಜಾರ್ನವರು ವಿಶೇಷವಾಗಿ ನನ್ನ ಮೇಲೆ ಭಾಳ ಪ್ರೀತಿ ಗೌರವ ಇಟ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಹಿರಿಯರಂತನಾಗಲಿ ಆತ್ಮೀಯತೆಯಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮವರೇ ಅಂತೇಳಿ ಒಂದು ಇನ್ವಾಲ್ವ್ ಮಾಡ್ಕೊಂತಾರಲ್ಲ, ಅದು ನಿಜವಾಗಿ ನನಗೆ ಹೆಮ್ಮೆ ಅನ್ನಿಸ್ತದೆ. ಈಗ ಲಕ್ಷ್ಮೀ ದೇವಿಯವರು ಹೇಳಿದಂಗೆ ಗಜಾನನ ಗಣಪತಿ ಹಬ್ಬ ಎಲ್ಲಿಂದ ಆಚರಣೆ ಆಯಿತು ಅಂದರೆ ಎಲ್ಲರೂ ಒಗ್ಗೂಡುವಿಕೆಗಾಗಿ, ನಾವೆಲ್ಲರೂ ಒಂದೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕಾಗಿ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಬೇಕು ಅನ್ನೋ ಒಂದು ಸಂದೇಶ ಕೊಡೋದಕ್ಕಾಗಿ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಹಬ್ಬವನ್ನು ಸ್ಟಾರ್ಟ್ ಮಾಡಿದರು. ಬಟ್ ಅದು ದಿನೇ ದಿನೇ ಇವತ್ತು ಏನಾಗ್ಯದ ಅಂದರೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅಭಿಮಾನ ಜಾಸ್ತಿ ಆಗಿದೆ. ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಗಣೇಶ ಹಬ್ಬವನ್ನು ಆಚರಿಸುವಂಥ ಒಂದು ಉತ್ಸಾಹ ಎಲ್ಲ ಯುವಕರಲ್ಲಿ ಹುಟ್ಟಿಕೊಂಡದ. ಆಮೇಲೆ ಮಹಿಳೆಯರು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ಹಬ್ಬವನ್ನು ಕೂಡ ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ಸಣ್ಣ ಬಜಾರ್ನಾಗ ಮಾಡ್ತಾರೆ. ಅದು ಭಾಳ ವಿಶೇಷತೆ. ಇದರಲ್ಲಿ ಕೂಡ ರಂಗೋಲಿ ಸ್ಪರ್ಧೆ ಇಟ್ಟು ಹೆಣ್ಮಕ್ಳೆಲ್ಲರೂ ಭಾಗವಹಿಸಿ ಪ್ರತಿಯೊಬ್ಬರು ಇದರಲ್ಲಿ 3-4 ದಿನ ಇನ್ವಾಲ್ವ್ ಆಗಿ ದೊಡ್ಡ ಒಂದು ಸಂಭ್ರಮವನ್ನು ಆಚರಿಸಿ ಆ ಸಂಭ್ರಮದೊಳಗೆ ನಮ್ಮನ್ನು ಕೂಡ ಕೂಡಿಸ್ಕೊಂಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇದರಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೂ ಮತ್ತು ಇದರಲ್ಲಿ ಭಾಗವಹಿಸಿದವರು ಎಲ್ಲರಿಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಾರೆ ನಾಗರತ್ನಮ್ಮ ಆಂಟಿ ಹಾಗೂ ಲಕ್ಷ್ಮೀದೇವಿ ಅಕ್ಕ ಅವರಿಗೆ ನಮ್ಮ ಸಣ್ಣ ಬಜಾರ್ ಎಲ್ಲ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಾ ಈಗ ಪ್ರಥಮ ಬಹುಮಾನ ಸುವರ್ಣ ಅವರು ಬಂದು ತೀರ್ಪುಗಾರರ ಮೂಲಕ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನು ಅಭಿನಂದಿಸೋಣ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ ಚೈತ್ರ ಮಸ್ಕಿ ಚೈತ್ರ ಇವರು ಗರ್ಭಿಣಿಯಾದರೂ ಕೂಡ ಅತ್ಯಂತ ಆಸಕ್ತಿಯಿಂದ ನನಗೆ ಗಣೇಶನೇ ಬರಬೇಕು ಅಂತೇಳಿ ಗಣೇಶವನ್ನ ರಂಗೋಲಿ ಮೂಲಕ ಬಿಡಿಸಿದ್ದಾಳೆ. ಆದಷ್ಟು ಗಜಾನನ ಕೃಪೆಯಿಂದ ಅವಳಿಗೆ ಆರಾಮಾಗಿ ಹೆರಿಗೆಯಾಗಿ ಗಣೇಶನೇ ಹುಟ್ಟಿ ಬರಲಿ ಅಂತ ಈ ಸಂದರ್ಭದಲ್ಲಿ ಕೋರುತ್ತಾ ಧನ್ಯವಾದಗಳನ್ನು ಕೋರುತ್ತೇನೆ. ತೃತೀಯ ಬಹುಮಾನ ಅರುಣಾ ಗುಮ್ಮ ಅವರು ಹಾಗೂ ಸುಗ್ಲಕ್ ಅವರು ಬರಬೇಕು. ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅಭಿನಂದಿಸೋಣ. ಬಹುಮಾನವನ್ನ ವಿತರಿಸಿದವರಿಗೂ ಹಾಗೂ ಸ್ವೀಕರಿಸಿದಂತಹ ಸ್ಪರ್ಧಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತಾ ನಮ್ಮ ಒಂದು ಕರೆಗೆ ಹೋಗೊಟ್ಟು ನಾಗಲಾಂಬಿಕೆಯ
ಸಹಕಾರಿ ಪತ್ತಿನ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಲಾಂಬಿಕೆ ನಾಗರತ್ನಮ್ಮ ಪಾಟೀಲ್ ಅವರು ಬಂದಿದ್ದಾರೆ. ನಮ್ಮೆಲ್ಲರಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆ ಅನ್ನಿಸ್ತಾ ಇದೆ. ನಾಗರತ್ನಮ್ಮ ಪಾಟೀಲ್ ಅವರಿಗೆ ಮಲ್ಲಮ್ಮ ಆಂಟಿ ಹಾಗೂ ಶಂಕರದೇವಿ ಆಂಟಿ ಅವರು ಬರಬೇಕಾಗಿ ಕೋರುತ್ತೇನೆ. ಅವರು ಬಂದು ಹಿರಿಯರು ನಾಗರತ್ನಮ್ಮ ಆಂಟಿ ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ಕೋರುತ್ತೇನೆ. ಒಂದು ಸರಳತೆಗೆ ನಮ್ಮ ಒಂದು ಚಿಕ್ಕ ಒಂದು ಅಭಿಮಾನ ಅಷ್ಟೇ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಧನ್ಯವಾದಗಳು ಮಲ್ಲಮ್ಮ ಆಂಟಿ ಹಾಗೂ ಶಂಕರದೇವ ಆಂಟಿ ಅವರಿಗೆ. ಅದೇ ರೀತಿ ಲಕ್ಷ್ಮಿ ಅಕ್ಕ ಅವರಿಗೆ, ಲಕ್ಷ್ಮಿ ಮಸ್ಕಿ ಅವರು ಹಾಗೂ ಚೆನ್ನಮ್ಮಕ್ಕ ಅವರು ಬಂದು ಸನ್ಮಾನ ಮಾಡಬೇಕಾಗಿ ಕೋರುತ್ತೇನೆ. ಚೆನ್ನಮ್ಮಕ್ಕ ಈಗ ಮಕ್ಕಳಿಗೆ ಬಹುಮಾನ ಇದೆ. ಮಕ್ಕಳಿಗೋಸ್ಕರ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅವರು ಮಕ್ಕಳು ಕಾಯ್ತಾ ಇದ್ದಾರೆ. ಅದು ಮಕ್ಕಳಲ್ಲಿ ಪ್ರಥಮ ಬಹುಮಾನ ಯಾರು? ಫರಿಯಾದ್ ಪ್ರಥಮ ಬಹುಮಾನ ಫರಿಯಾದಿಯವರಿಗೆ ಅರುಣಾ ಗುಮ್ಮ ಅವರು ಬಂದು ಬಹುಮಾನವನ್ನ ಕೊಡಬೇಕಾಗಿ ಕೋರುತ್ತೇನೆ. ನಾಗರತ್ನಮ್ಮ ಅನಿವಾರ್ಯ ಕಾರಣದಿಂದ ಹೋಗ್ತಾ ಇದ್ದಾರೆ. ಪ್ರಸಾದ ಸ್ವೀಕರಿಸಿ ಹೋಗಿದ್ರೆ ಚೆನ್ನಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಭಿನಂದಿಸಿ ನಮ್ಮವರಾಗಿ ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೊಡುತ್ತೇನೆ. ಅಣ್ಣವರಿಗೆ ಧನ್ಯವಾದಗಳು, ಪ್ರಭುವಿಗೆ ಅಭಿನಂದನೆಗಳು. ಈಗ ಪ್ರಸಾದ ಸೇವೆ ಪ್ರಾರಂಭವಾಗುತ್ತದೆ. ಧನ್ಯವಾದಗಳು ಶಿಕ್ಷಣವರಿಗೆ. ಎಲ್ಲರೂ ಮಹಾಪ್ರಸಾದ ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಮಹಾಪ್ರಸಾದ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಇದಿಷ್ಟು ಒಯ್ದು ಬಿಟ್ರೆ ಇನ್ನೂ ಸ್ವಲ್ಪ ಆಗ್ತದೆ. ಅದೇ 2 ಪುಟ್ಟಿ 3 ಪುಟ್ಟಿ ಇದಾವೆ. ಬಿಡ್ಕೊಂಡು ಹೋದ್ರೆ ಖುಷಿಯಾಗಿದೆ. ಮುಂದಿನ ಸಹ ಏನಾನ ಅನುಕೂಲ ಆದರೆ ಇನ್ನು ಡ್ಯಾನ್ಸ್ ಪ್ರೋಗ್ರಾಮು ನಾಟಕ ಏನಾದರೂ ಮಾಡಿಸ್ಬೇಕು ಹುಡುಗರು ಕೂಡ, ಮಕ್ಕಳು ಕೂಡ, ಸ್ಕೂಲ್ ಮಕ್ಕಳು ಕೂಡ ಅಂದು ಅಂದ್ಕೊಂಡಿವಿ. ಎಲ್ಲರೂ ಸಾಥ್ ಕೊಟ್ಟರೆ, ಎಲ್ಲರೂ ಪ್ರೋತ್ಸಾಹ ಕೊಟ್ಟರೆ ನಡೆಸ್ಕೊಡ್ತೀವಿ. ದೇವರ ಅನುಕೂಲ, ಇಚ್ಛೆ ದೇವ್ರ ಇಚ್ಛೆ. ಅಡಿಗೆ ಮಟ್ಟ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವತ್ತು ಫಂಕ್ಷನ್ನು ನಿಮಗೆ ಇಷ್ಟ ಆದ್ರಿಗಿನ ನಾವು ಮಾಡಿರತಕ್ಕಂಥದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಪ್ರಸಾದ ನಡೀತಾ ಇದೆ. ಈಗ ಅದರದ್ದು ವಿಡಿಯೋ ತೋರಿಸ್ತೀನಿ, ಬನ್ನಿ ಹೋಗೋಣ.
ಫಂಕ್ಷನ್ ಚೆನ್ನಾಗೈತಿ. ಖುಷಿ ಆಯ್ತು. ನಿಮ್ಗೆ ಚೆನ್ನಾಗಿತ್ತು. ರಂಗೋಲಿ ಸ್ಪರ್ಧೆ ಹೆಂಗಿದೆ? ಚೆನ್ನಾಗಾಯ್ತು. ಹಾಕಿದ್ವಿ, ಫುಲ್ ಖುಷಿ ಆಯ್ತು. ಹಾಕಿದ ಗುಣ. ಸರಿ ಆಗಲಿ. ನೆಕ್ಸ್ಟ್ ವರ್ಷ ನೋಡೋಣ ಹೆಂಗೆ ಜಾಸ್ತಿ ನಡೀಲಿ ಅಂತ ಕೇಳ್ತಾ ಇದ್ದೀನಿ. ಆಗ್ಲಿ ಇದೇ ನೋಡೋಣ ಅಕ್ಕ. ನೋಡ್ರಪ್ಪ ಅಡಿಗೆ ಮಾಡ್ರಿ ಹಂಗಿದ್ರೆ. ಇವಾಗ ನೋಡಿದ್ರೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದ್ರೆಗಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮಿಂದನೇ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಂದು ಹೇಳ್ತಾ ಇವತ್ತಿನ ನಾನು ಈ ಬ್ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.